ಶೋಭಾ ಶೋಭಾ ಡಾರ್ಲಿಂಗ್ ಶೋಭಾ ಆದಿ ಬಂದೇನೋ ಕಂದ. ನಾನು ನಿಂಗೋಸ್ಕರನೇ ಕಾಯ್ತಾ ಇದ್ದೆ ಗೊತ್ತಾ. ವಾಟ್ ಅ ಸರ್ಪ್ರೈಸ್ ಶೋಭಾ, ನೀನು ನನ್ಗೋಸ್ಕರ ಕಾಯ್ತಿದ್ಯಾ? ನೇನೆ ಮನೆಗೆ ಬಂದ ಕರೆಕ್ಟ್ ಆಗಿ ಮಾತಾಡ್ಲಿಲ್ಲ ನೀನು, ಇವತ್ತು ನನಗೆ ಕಾಯ್ತಿದ್ಯಾ? ಏನಿದ್ ದಿಢೀರ್ ಚೇಂಜು? ನಾನೇನು ಚೇಂಜ್ ಆಗಿಲ್ಲ, ಇದ್ದಾಗೆ ಇದ್ದೀನಿ. ಬಾರೋ ಕಂದ, ಟೀ ಮಾಡ್ಕೊಡ್ತೀನಿ, ಬಾ ಬಾ. ಅಲ್ಲ, ನೆನೆ ಮನೆಗೆ ಬಂದಾಗ ಸರಿಯಾಗಿ ನೀನ್ ಮುಖ ಕೊಟ್ಟೆ ಮಾತಾಡ್ಸಿಲ್ಲ, ಇವತ್ತು ಸಡನ್ ಆಗಿ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಲ್ಲ, ಹೇಗೆ? ನಿನ್ನೆ ಪರಿಸ್ಥಿತಿ ಹಾಗಿತ್ತು, ಅದಕ್ಕಾಗಿದ್ದೆ ಅಷ್ಟೇ. ಓ ಹಾಗೆ. ಇವತ್ತಿನ ಪರಿಸ್ಥಿತಿ ಹೇಗಿದೆಯೋ? ಸ್ವಲ್ಪ ಚೇಂಜ್ ಆಗಿದೆ, ಬೇರೆ ಏನೂ ಇಲ್ಲ. ಹೌದಾ? ಸರಿ, ಏನೋ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಮನೆಗೆ ಬಂದಲ್ಲ, ಏನು? ಅದೇ ಕಣೋ, ನಿನ್ನೆ ಅರ್ಧಕ್ಕೆ ನಿಲ್ಸಿದ್ಯಲ್ಲ, ಅದನ್ನ ಪೂರ್ತಿ ಮಾಡು ಅಂತ. ಅರ್ಧಕ್ಕೆ ನಿಲ್ಸಿದ್ನ? ನಾನೇನು ಅರ್ಧಕ್ಕೆ ನಿಲ್ಸಿದ್ದೆ? ಅದೇ ಕಣೋ, ನೀನ್ ಎಲ್ಲಿದ್ಯಾ, ಯಾರ ಜೊತೆ ಇದೆಯಾ ಅಂತ. ಅರೆ, ಯಾಕೋ ಸುಮ್ನಾಗ್ಬಿಟ್ಟೆ, ಹೇಳೋ. ಅದು ಸ್ವಲ್ಪ ನಿನ್ನೆ ಹೇಳಿದ್ನಲ್ಲ. ಏನಂತ? ಅದು ಸ್ವಲ್ಪ ದಿನ ವೇಟ್ ಮಾಡು ಅಂತ. ಅದೆಲ್ಲ ನನ್ನ ಕೈಯಲ್ಲಿ ಆಗಲ್ಲ. ನೀನ್ ಎಲ್ಲಿದ್ಯಾ ಅಂತ ತಿಳ್ಕೊಬೇಕು ಅಂತಾನೆ ನಿನ್ನ ಇಲ್ಲಿಗೆ ಬರಕ್ ಹೇಳಿದ್ ಇವತ್ತು. ನಾ ಒಳ್ಳೆ ಕಡೆನೇ ಇದೀನಿ ಅಂತ ಹೇಳಿಲ್ವಾ ಶೋಭಾ? ಮತ್ತೆ ಮತ್ತೆ ಅದನ್ನ ಯಾಕೆ ಹೇಳ್ತೀಯಾ? ಒಳ್ಳೆ ಕಡೆ ಅಂದ್ರೆ ಏನು? ಅದಕ್ಕೊಂದು ಹೆಸರು, ಕುಲ, ಗೋತ್ರ ಏನೂ ಇಲ್ವಾ? ಅಲ್ಲ ಕಣೋ, ನೀನ್ ಎಲ್ಲಿದ್ಯಾ ಅಂತ ತಿಳ್ಕೊಬೇಕು ಅಂತ ಅಜ್ಜಿ ಅದ್ ನಂಗೆ ಆಸೆ ಇರಲ್ವಾ? ಎಲ್ಲ ಇದೆ ಶೋಭಾ, ಆದ್ರೆ ಎಲ್ಲ ನಿಂಗೆ ಹೇಳಕ್ ಆಗಲ್ಲ. ಸದ್ಯಕ್ಕೆ ಒಳ್ಳೆ ಕಡೆ ಇದೀನಿ ಅಂತ ಮಾತ್ರ ಹೇಳ್ಬೋದಷ್ಟೇ. ಸರಿ, ಒಂದ್ ಕೆಲಸ ಮಾಡು. ನೀನ್ ಹೇಳ್ದೇ ಇದ್ರೂ ಪರವಾಗಿಲ್ಲ, ನೀನಿರೋ ಜಾಗಕ್ಕೆ ನನ್ನ ಕರ್ಕೊಂಡು ಹೋಗು. ನೀನ್ ಯಾರ್ಯಾರ ಜೊತೆ ಇದೆಯಾ ಅಂತ ನಾನು ನೋಡ್ತೀನಿ. ಎಷ್ಟು ಎಷ್ಟು ಸರಿನೋ ಕರೆಯೋದು ನಿನ್ಗೆ? ಹ್ಞೂ ಅನ್ನೋದಕ್ಕೇನು ನಿನ್ಗೆ? ನಾನು ನಿನ್ಗೇನೋ ತೋರಿಸ್ಬೇಕು ಕಣೋ. ನಡೀಲಿ, ನಿಜನೇನೋ ಇದು? ಅಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರ ಇಬ್ರುವೆ. ನನ್ ಕಣ್ಣೆ ಬೀಳೋ ಹಾಗಿದೆಯಲ್ಲೋ. ಶಶು, ಆ ದೇವ್ರ ಸನ್ನಿಧಾನದಲ್ಲಿ 20 ವರ್ಷ ಆದ್ಮೇಲೆ ಜೊತೆಯಾಗಿ ನಿಂತಿದ್ದೀರಾ. ಆ ಪರಮಾತ್ಮನ ಆಶೀರ್ವಾದದಿಂದ ಪರ್ಮನೆಂಟ್ ಆಗಿ ನೀವು ಇಬ್ರು ಹೀಗೆ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವೇನೋ? ಚೆನ್ನಾಗೇನೋ ಇರುತ್ತೆ, ಆದ್ರೆ ಇದು ಆಗದೆ ಇರೋ ಸಾಂಗತ್ಯ. ಆರ್ತಿ ಕಂಡ್ರೆ ನನಗೆ ಇನ್ನೂ ಇಷ್ಟ ಇರಬಹುದು, ಆದ್ರೆ ಅವಳು ನನ್ನ ಇಷ್ಟಪಡ್ತಾಳ? ಹೆತ್ತ ತಾಯಿನೇ ನನ್ನ ದೂರ ಮಾಡಿದಾಳೆ, ಇನ್ನು ಆರ್ತಿ? ಯಾಕೋ ಹಾಗೆಲ್ಲ ಮಾತಾಡ್ತೀಯ ಶಶು? ಅವತ್ತು ಅದಕ್ಕೆ ನಿನ್ನನ್ನು ದ್ವೇಷ ಮಾಡಿರ್ಬಹುದು, ಆದ್ರೆ ಇವತ್ತು ನಿನ್ನ ನೋಡ್ಬೇಕು ಅಂತ ಕಾತುರದಿಂದ ಕಾಯ್ತಾ ಇರ್ಬೋದಲ್ವಾ? ಮಕ್ಕಳು ಏನೇ ತಪ್ಪು ಮಾಡಿದ್ರು ತಾಯಿ ಆದವಳು ಕ್ಷಮಿಸೇ ಸಂಸ್ತಾಳೆ ಕಣೋ. ಅಂಥದ್ರಲ್ಲಿ ಇಷ್ಟು ವರ್ಷ ದೂರ ಇದ್ದು ನಿನ್ ತಾಯಿ ನಿನ್ನ ಕ್ಷಮಿಸ್ತಾ ಇರ್ತಾಳ? ಆರ್ತಿನೂ ಹಾಗೆ ಕಣೋ, ನೀನನ್ನು ಒಪ್ತಾ ಇರಬಹುದು, ಆದ್ರೆ ಇವತ್ತು ಅವಳು ಮಗನಿಗೋಸ್ಕರ ನಿನ್ನ ಹತ್ರ ಬಂದೇ ಬರ್ತಾಳೆ. ಆದಿ ನೀವಿಬ್ಬರನ್ನು ಒಂದು ಮಾಡೇ ಮಾಡ್ತಾನೆ ಕಣೋ. ನಿನಗಿರೋ ನಂಬಿಕೆ ನನಗಿಲ್ಲ ಅತ್ತೆ. ನೀ ಹೇಳದ್ ನಿಜ ಆದ್ರೆ ನನಗೂ ಸಂತೋಷನೇ, ಆದ್ರೆ ಸುಳ್ಳಾದ್ರೆ ಹಾಗೇನೂ ಆಗಲ್ಲ ಕಣೋ. ನಿನ್ ಮಗ ಆದಿ ಖಂಡಿತವಾಗ್ಲೂ ನನ್ನ ಆಸೆನೆ ಈಡೇರಿಸ್ತಾನೆ. ಈ ಫೋಟೋದಲ್ಲಿರೋ ಹಾಗೆ ನಿಮ್ಮಿಬ್ಬರನ್ನು ಒಟ್ಟಿಗೆ ನನ್ನ ಕಣ್ ತುಂಬ ನೋಡ್ತೀನಿ. ನಾನು ಹೇಳೋ ಸುಳ್ಳು ಹಾಗಾಗಲ್ಲ ಅಂತ ಬೇಜಾರಾಗ್ತಿದ್ಯಾ, ಇಲ್ಲ ಅನುಮಾನನ? ಯೋಚನೆ ಮಾಡ್ಬೇಡ ಕಣೋ. ಆದಿ ನಿಮ್ಮಿಬ್ಬರನ್ನು ಒಂದು ಮಾಡ್ತೀನಿ ಅಂತ ಪಣ ತೊಟ್ಟಿದ್ದಾನೆ. ಅವ್ನು ಮಾಡೇ ಮಾಡ್ತಾನೆ, ಯಾಕಂದ್ರೆ ಅವನು ನಿನ್ನ ಮಗ.
ನಿನ್ನ ಹಾಗೆ ಆಟವಾದಿ. ಅವನು ಅನ್ಕೊಂಡಿದ್ದನ್ನ ಸಾಧಿಸ್ತಾನೆ. ಆದಿ ಆರ್ತಿನ ಕರ್ಕೊಂಡು ಬಂದೇ ಬರ್ತಾನೆ ಅಂತ್ಯಾ? ಖಂಡಿತವಾಗ್ಲೂ ಕರ್ಕೊಂಡು ಬಂದೇ ಬರ್ತಾನೆ. ಆದಿ ಆರ್ತಿನ ಕರ್ಕೊಂಡು ಬರ್ತಾನೆ ನಿಜ. ಅವಳು ಬಂದ್ಮೇಲೆ ಈ ಮನೆನ ಬೆಳಗ್ತಾಳೆ, ಅದು ಸತ್ಯ. ಆದ್ರೆ ಈ ವಿಷಯ ಅವಳಿಗೆ ಗೊತ್ತಾದ್ರೆ ಏನೋ ಮಾಡೋದು. ಅವಳನ್ನ ಹೇಗೋ ಫೇಸ್ ಮಾಡ್ತೀಯಾ? ಯಾಕೋ ಅದು ಏನು ಹೇಳ್ತಾನೆ ಇಲ್ಲ. ನೀನಿರೋ ಜಾಗಕ್ಕೆ ನನ್ನ ಕರ್ಕೊಂಡು ಹೋಗಕ್ಕಾಗಲ್ವಾ? ಹಾಗೇನಿಲ್ಲ ಶೋಭಾ, ನಿನ್ನ ಬೇಕಾದ್ರೆ ಈಗಲೇ ಕರ್ಕೊಂಡು ಹೋಗ್ಬೋದು. ಬಟ್ ಒಂದ್ ಕಂಡೀಷನ್, ನಾನು ನಿನ್ನ ಕರ್ಕೊಂಡು ಹೋದ್ರೆ ನೀನು ಪರ್ಮನೆಂಟ್ ಆಗಿ ಅಲ್ಲೇ ಇರ್ಬೇಕು. ಮೊದಲು ನೀನು ಅಲ್ಲಿ ಕರ್ಕೊಂಡು ಹೋಗು. ನೀನ್ ಯಾರ ಜೊತೆ ಇದೀಯಾ ಅನ್ನೋದನ್ನ ನೋಡಿ ಆಮೇಲೆ ತೀರ್ಮಾನ ಮಾಡ್ತೀನಿ. ಅದೆಲ್ಲ ಆಗಲ್ಲ, ನಿನ್ನ ಕರ್ಕೊಂಡು ಹೋದ್ರೆ ಅಲ್ಲೇ ಇರ್ಬೇಕಷ್ಟೇ. ಏನ್ ಶೋಭಾ ಇದು? ಮನೆ ಕಲ್ಬಿಟ್ಟು ಟೀ ಚಲ್ತಿಯಲ್ಲ. ಸಾರಿ ಕಣ, ನನಗೆ ಗೊತ್ತಾಗ್ಲಿಲ್ಲ. ಅದು ನಿನ್ ಕೈ ಮೇಲೆ ಒಂದು ಹುಳ ಕೂತಿತ್ತು, ಅದನ್ನ ಒದ್ರಣ ಅಂತ ಹೋದೆ, ಟೀ ಚಲ್ಲೋಗ್ಬಿಡ್ತು. ಹೋಗ್ಲಿ ಬಿಡು, ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಡು. ಏನ್ ಸ್ನಾನ ಮಾಡೋದು? ನಾ ಹತ್ರ ಇದೆ ಬಟ್ಟೆ. ಯಾಕೋ ಬಟ್ಟೆ ಇಲ್ಲ ಅಂತ ಹೇಳ್ತೀಯಾ? ಒಂದ್ ರಾಶಿ ಬಟ್ಟೆ ಬಿದ್ದಿದೆ ಇಲ್ಲಿ. ಒಂದ್ ನಿಮಿಷ ಇರು, ಟವೆಲ್ ತಗೊಂಡ್ಬಂದ್ಬಿಡ್ತೀನಿ. ಹಲೋ ಆರ್ಯ, ಎಲ್ಲಿದ್ಯೋ? ಅಜ್ಜಿ ಮನೆ ಹತ್ರದಲ್ಲೇ ಇದ್ದೀನಿ. ಒಂದು 2 ನಿಮಿಷ ಮನೆಗೆ ಬಂದ್ಬಿಡ್ತೀನಿ. ಸರಿ ಸರಿ, ಬೇಗ ಬಂದ್ಬಿಡು. ಆದಿ ಸ್ನಾನಕ್ಕೆ ಹೋಗಿದ್ದಾನೆ. ಹಾ, ನಾನು ಫೋನ್ ಇಡ್ತೀನಿ. ತಗೊಳ್ಳೋ, ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಡು. ಏನ್ ಶೋಭಾ, ಎಲ್ಲ ರೆಡಿ ಮಾಡ್ಕೊಂಡೇ ಬಂದಾಗಿದೆ. ಏನೋ ಹಾಗಂದ್ರೆ? ಆದ್ರೆ ನಾನು ಬೇಕು ಅಂತ ನಿನ್ ಮೇಲೆ ಕಾಫಿ ಚೆಲ್ಲಿದ್ದೀನಿ ಅನ್ನೋ ತರ ಮಾತಾಡ್ತಿದ್ಯಾ ನೀನು? ಯಾಕೆ ಇಷ್ಟು ಕೋಪ ಮಾಡ್ಕೊಂತಿದ್ಯಾ? ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇ. ಹೋಗಿ ಸ್ನಾನ ಮಾಡ್ಕೊಂಬ. ಶೋಭಜ್ಜಿ, ಅಜ್ಜಿ ಬನ್ನಿ. ನಾನು ಹಿಂಗೆ ಫೋನ್ ಮಾಡ್ತಾ ಇದ್ದೆ ಕಣ. ತಗೋ ಫೋನು, ಬೇಗ ಚೆಕ್ ಮಾಡು. ಇದರಲ್ಲಿ ಅವ್ನು ಯಾರ ಜೊತೆ ಜಾಸ್ತಿ ಮಾತಾಡ್ತಾನೆ ಅನ್ನೋದು ಗೊತ್ತಾದ್ರೆ ಅವ್ರನ್ನ ಕಂಡುಹಿಡಿಬೋದು. ಸರಿ ಬೇಗ, ನಾನು ಅಲ್ಲಿ ನಿಂತಿರ್ತೀನಿ. ಅವ್ನು ಬಂದರೆ ಗೊತ್ತಾಗ. ಆರ್ಯ, ಬೇಗ ಓಪನ್ ಆಯ್ತಾ? ಜಿ ಓಪನ್ ಆಗ್ತಿಲ್ಲ. ಯಾವ ತರ ಲಾಕ್ ಮಾಡಿದಾನೋ ಏನೋ. ಅಜ್ಜಿ, ಪ್ಯಾಟರ್ನ್ ರಾಂಗ್ ಆಗಿ 30 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕು ಅಂತ ಕೇಳ್ತಿದೆ. ನಿಮ್ಗೇನಾದ್ರೂ ಗೊತ್ತಾ ಹೇಗೆ ಓಪನ್ ಮಾಡೋದು ಅಂತ? ಅಜ್ಜಿ, ಇದು ಲಾಸ್ಟ್ ಚಾನ್ಸು. ಈ ಸಲಿನೂ ಓಪನ್ ಆಗಿಲ್ಲ ಅಂದ್ರೆ ಮೇಲ್ ಐಡಿ ಕೇಳುತ್ತೆ.
ನೋಡು ಹೀಗೆ ಅಜ್ಜಿ ಪ್ಯಾಟರ್ನ್ ರಾಂಗ್ ಆಗಿ 30 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕು ಅಂತ ಕೇಳ್ತಿದೆ. ನಿಮ್ಗೇನಾದ್ರೂ ಗೊತ್ತಾ ಹೇಗೆ ಓಪನ್ ಮಾಡೋದು ಅಂತ? ಅಜ್ಜಿ ಇದು ಲಾಸ್ಟ್ ಚಾನ್ಸು. ಈ ಸಲಿನೂ ಓಪನ್ ಆಗಿಲ್ಲ ಅಂದ್ರೆ ಮೇಲ್ ಐಡಿ ಕೇಳುತ್ತೆ. ನೋಡು ಹೀಗೆ ಅರ್ಯ ಬೇಗ ಆದಿ ಬಂದ್ಬಿಡ್ತಾನೆ ಕಣೋ. ಯಾಕೆ ಶೋಭಾ? ನಾ ಸ್ನಾನಕ್ಕೆ ಹೋಗಿಂತ ಮುಂಚೆ ಆರಾಮಾಗೇ ಇದ್ದೆ. ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಅದು ಆಮಗ ಒಂದು ಅರ್ಧ ಗಂಟೆ ಸಾರಿ ಇವಾಗಲೇ ಬರ್ತೀನಿ. ಬಾಯ್ ಶೋಭಾ, ನನಗೆ ಅರ್ಜೆಂಟಾಗಿ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ. ಬಾಯ್. ಈ ಕಾರಲ್ಲಿ ಹೋದ್ನಲ್ಲ, ಅವ್ನು ಯಾವ ಏರಿಯಾಗೆ ಹೋಗ್ತಿದ್ದಾನೆ, ಜೊತೆ ಯಾರ್ಯಾರು ಇದ್ದಾರೆ, ಎಲ್ಲ ಡೀಟೇಲ್ಸ್ ನನಗೆ ಬೇಕು. ಡೋಂಟ್ ವರಿ ಸರ್, ಅವನ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ನ 24 ಗಂಟೆ ಒಳಗೆ ನಿಮ್ಗೆ ಕೊಡ್ತೀನಿ. ಅವನ ಸಾಮಾನ್ಯದವನು ಅನ್ಕೊಳ್ಬೇಡಿ, ಅವನು ಟ್ರೇಸ್ ಮಾಡೋದು ಬಹಳ ಕಷ್ಟ. ಸರ್ ನೀವು ಡಿಪಾರ್ಟ್ಮೆಂಟ್ ಅವನಾಗೆ ಯಾಕೆ ಈ ತರ ಹೇಳ್ತಿದ್ದೀನಿ ಅಂತ ತಾನೆ. ಅವನ ನೆನ್ನೆ ಮೊನ್ನೆಯಿಂದ ನಾನು ನೋಡ್ತಿಲ್ಲ, ಹುಟ್ಟದಾಗಿಂದ ನೋಡ್ತಿದ್ದೀನಿ. ಅದಕ್ಕೆ ಅವ್ನ ಗುಟ್ಟು ರಟ್ ಮಾಡೋ ಜವಾಬ್ದಾರಿ ನಿಮಗೆ ವಹಿಸಿದ್ದೀನಿ. ಓಕೆ ಸರ್, ಯಾವುದೇ ಕಾರಣಕ್ಕೂ ನಿಮ್ಮ ನಂಬಿಕೆ ಸುಳ್ಳು ಮಾಡಲ್ಲ. ಅಷ್ಟೇ ಅಲ್ಲ, ಓಕೆ ಸರ್. ಆಂಟಿ, ನೀವಿನ್ನ ರೆಡಿ ಆಗಿಲ್ವಾ? ನೀವು ರೆಡಿ ಆಗಿರ್ತೀರಾ ಅಂತ ನನ್ನ ಬಾಕ್ಸಿಗೆ ತಿಂಡಿ ಹಾಕೊಂಬಂದೆ. ನೀವ್ ನೋಡಿದ್ರೆ ಹಾಗೆ ನಿಂತ್ಕೊಂಡಿದ್ದೀರಾ. ತಿಂಡಿ ಬಾಕ್ಸಿಗೆ ಹಾಕೊಂಬರೋದಕ್ಕೆ ನಾನು ಎಲ್ಲಿಗೂ ಹೋಗ್ತಿಲ್ಲ ಸ್ವಾತಿ. ಇದೇನ ಆಂಟಿ, ನೆನ್ನೆ ತಾನೇ ಸ್ಕೂಲ್ ಹತ್ರ ಹೋಗಿ ಮಾತಾಡ್ಕೊಂಡ್ ಬಂದಿದ್ದೀನಿ, ಇವತ್ತಿಂದ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳಿದ್ರಿ. ಹೋಗ್ತೀನಿ ಅಂತ ಹೇಳಿದ್ದೆ, ಆದ್ರೆ ಆಂಟಿ, ನೀವು ಮನೇಲಿರೋದಕ್ಕಿಂತ ಸ್ಕೂಲ್ಗೆ ಹೋಗೋದೇ ಒಳ್ಳೇದು ಅನ್ನಿಸ್ತಿದೆ. ನೀವು ಅಲ್ಲಿಗೆ ಹೋದ್ರೆ ಮಕ್ಳ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಬೆರೆತು ಮನ್ಸು ಹಗುರ ಆಗತ್ತೆ, ಮನ್ಸಿಗೆ ಶಾಂತಿ ನೆಮ್ಮದಿನೂ ಸಿಗುತ್ತೆ. ಹಾಗೆ ಒಂದು ಮಾತು ಆಂಟಿ, ನಾನು ಹೇಳ್ಬಾರ್ದು, ಆದ್ರೂ ಯಾಕೋ ಹೇಳಬೇಕು ಅನ್ನಿಸ್ತಿದೆ, ಅದಕ್ಕೆ ಹೇಳ್ತೀನಿ. ಆರ್ಯ ಅವರು ನೆನ್ನೆ ರಾತ್ರಿ ಮಾತಾಡಿದ್ದು ನೀವೆಲ್ಲಿ ಅವ್ರನ್ನ ಬಿಟ್ಟೋಗ್ತಿರೋ ಅನ್ನೋ ಆತಂಕದಿಂದ ಅನ್ಸುತ್ತೆ. ಅವ್ರಿಗೆ ಈ ಮನೇಲಿ ನಿಮ್ಮನ್ನ ಬಿಟ್ಟು ಅವ್ರ ದುಃಖ ಹೇಳ್ಕೊಳಕ್ ಯಾರಿದ್ದಾರೆ ಹೇಳಿ? ಮಕ್ಕಳು ಯಾರ ಹತ್ರ ಹೇಳ್ಕೊಳ್ದೇ ಇದ್ರು ತಾಯಿ ಹತ್ರ ಅವ್ರ ಸಂಕಟ ನೋವನ್ನ ಹೇಳ್ಕೊತಾರಂತೆ. ಆದರೆ ನಾನು ನಮ್ಮ ತಾಯಿ ತಂದೆ ಹತ್ರ ಒಂದಿನನೂ ಕುತ್ಕೊಂಡು ಮಾತಾಡೋಕ್ಕಾಗಲಿಲ್ಲ, ನನ್ನ ಸಂಕಟ ನೋವನ್ನ ಹೇಳ್ಕೊಳಕ್ಕೂ ಆಗಲಿಲ್ಲ.
ಆದರೆ ಆರ್ಯ ಅವ್ರಿಗೆ ನೀವಿದ್ದೀರಾ. ಪಾಪ ಅವರು ಸಾಕ್ಷಿ ಅಕ್ಕ ಹೋದಾಗ್ಲಿಂದ ಅವ್ರ ನೋವನ್ನ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಆ ನೋವು ಮನಸ್ಸಲ್ಲಿರ್ಬೇಕಾದ್ರೇ ನೀವೆಲ್ಲಿ ಅವರಿಂದ ದೂರ ಆಗ್ತಿರೋ ಅನ್ನೋ ಆತಂಕ ಅವ್ರನ್ನ ಕಾಡ್ತಾ ಇದೆ ಅನ್ಸುತ್ತೆ. ಅದಕ್ಕೆ ಅವರಿಗೆಲ್ಲ ಮಾತಾಡಿರ್ಬೋದು ಆಂಟಿ. ಸಾರಿ ಆಂಟಿ, ನಾನು ಇದನ್ನೆಲ್ಲ ಹೇಳಿ ಅರ್ಥ ಮಾಡಿಸೋ ಅಷ್ಟು ದೊಡ್ಡೋಳಲ್ಲ. ಆದರೆ ಯಾಕೋ ಇದನ್ನೆಲ್ಲ ಹೇಳಬೇಕು ಅನ್ನಿಸ್ತು. ಹೇಳೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಯಾಕೋ ಮನಸ್ಸು ತಡಿಲಿಲ್ಲ, ಅದಕ್ಕೆ ಹೇಳಿದೆ. ನಾನೇನಾದ್ರು ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಆಂಟಿ. ಇಲ್ಲ ಸ್ವಾತಿ, ನೀನು ಹೇಳ್ತಾ ಇರೋದು ನಿಜಾನೇ. ಕೆಲವು ಸಾರಿ ವಿಷಯಗಳು ನಮಗೆ ಗೊತ್ತಿದ್ರು ಅದು ಮನಸ್ಸಿಗೆ ಬಂದಿರಲ್ಲ. ಯಾರಾದರೂ ಹೇಳಿದಾಗಲೇ ನಮಗೆ ಅದು ಗೊತ್ತಾಗೋದು. ಆರ್ಯಂಗೆ ಎಷ್ಟೊಂದು ದುಃಖ ಇದೆ. ನಾನು ಅವನಿಗೆ ಸಮಾಧಾನ ಮಾಡೋ ಪ್ರಯತ್ನನೇ ಮಾಡಿಲ್ಲ. ನೀ ನನ್ನ ಮನಸ್ಥಿತಿನ ಅರ್ಥ ಮಾಡಿಕೊಂಡು ನನ್ನ ಹತ್ರ ಹೇಳಿ ಒಳ್ಳೆ ಕೆಲಸ ಮಾಡಿದೆ. ತುಂಬ ಥ್ಯಾಂಕ್ಸ್. ನಾನು ರೆಡಿಯಾಗಿ ಬರ್ತೀನಿ, ಹೋಗಿರು. ಆರ್ಯ, ಏನಾದರೂ ಗೊತ್ತಾಯ್ತೇನೋ? ಯಾವ ಥರ ಫೋನ್ ನಂಬರ್ ಸಿಗ್ತಾ? ಇಲ್ಲ ಅಜ್ಜಿ, ಸಿಗ್ಲಿಲ್ಲ. ಇನ್ನು 1 ನಿಮಿಷ ಸಿಕ್ಕಿದ್ರೆ ಸಾಕಿತ್ತು. ಕಾಲ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ತಿದ್ದೆ. ಆದಿತ್ಯನ ಜನ್ಮನ ಜಾಲಾಡ್ಸ್ಬಿಡ್ತಿದ್ದೆ. ಬಟ್ ಆಗ್ಲಿಲ್ಲ. ಅವ್ನು ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾನೆ, ಯಾರು ಇವನು ಕಾಲ್ ಮಾಡ್ತಿದ್ದಾರೆ ಎಲ್ಲ ಗೊತ್ತಾಗಿರೋದು. ಅಂದ್ರೆ ನಾವು ಮಾಡಿದ ಪ್ಲಾನ್ ವರ್ಕೌಟ್ ಆಗ್ಲಿಲ್ವಾ? ಅದಕ್ಕೆ ಆದಿತ್ಯನ ಫಾಲೋ ಮಾಡೋದಕ್ಕೆ ಒಬ್ಬ ಇನ್ಫಾರ್ಮರ್ನ ಬಿಟ್ಟಿದ್ದೀನಿ. ಸೂರ್ಯ ಅವರೇ, ನಾನು ಸ್ಕೂಲಿಗೆ ಹೋಗಿ ಬರ್ತೀನಿ. ಸರಿ, ಹೋಗಿ ಬನ್ನಿ, ಒಳ್ಳೇದಾಗಲಿ. ಆರತಿ ಅವರೇ, ಏನು? ಏನಿಲ್ಲ ಬಿಡಿ. ಏನೋ ಹೇಳಕ್ಕೆ ಬಂದ್ರಿ ನೀವು? ಏನು ಅಂತ ಹೇಳಿ. ಅದು ನೀವು ಫಸ್ಟ್ ಡೇ ಸ್ಕೂಲಿಗೆ ಹೋಗ್ತಾ ಇದ್ದೀರಲ್ಲ, ಅದಕ್ಕೆ ಆಲ್ ದಿ ಬೆಸ್ಟ್ ಹೇಳೋಣ ಅಂತಿದ್ದೆ, ಮರ್ತು ಬಿಟ್ಟಿದ್ದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್, ಬರ್ತೀನಿ. ಸರಿ. ನಿನ್ನೆ ನೀವು ಆದಿನ್ ಮೀಟ್ ಮಾಡಕ್ಕೆ ಹೋಗಿದ್ರಾ? ಏನು ಹೇಳಿದ್ರಿ ನೀವು? ನಿನ್ನೆ ಆದಿತ್ಯನ ಮೀಟ್ ಮಾಡಕ್ಕೆ ಹೋಗಿದ್ರಾ ಅಂತ ಕೇಳಿದೆ. ಹೌದು, ನನ್ನ ಮಗ ಆದಿತ್ಯನೇ ಮೀಟ್ ಮಾಡಕ್ಕೆ ಹೋಗಿದ್ದು, ಬೇರೆ ಯಾರನ್ನೂ ಅಲ್ಲ. ತಪ್ಪು ತಿಳ್ಕೊಬಿಡಿ, ನಾನು ಆ ಅರ್ಥದಲ್ಲಿ ಕೇಳಿಲ್ಲ. ಶೋಭಮ್ಮನ್ ಮೀಟ್ ಮಾಡಕ್ಕೆ ಹೋಗಿದ್ರೇನೋ ಅಂತ. ಇಲ್ಲ, ಆದಿತ್ಯನೇ ಮೀಟ್ ಮಾಡಕ್ಕೆ ಹೋಗಿದ್ದು ನಾನು. ಸರಿ, ಟೈಮ್ ಆಗುತ್ತೆ, ನೀವು ಹೊರಡಿ. ಹೇಗೆ ಹೋಗ್ತಾ ಇದ್ದೀರಾ?
ಆಟೋದಲ್ಲಿ. ಆಟೋದಲ್ಲಿ ಹೋಗ್ತೀರಾ? ಮನೇಲಿ ಕಾರ್ ಇದ್ಕೊಂಡು ಆಟೋದಲ್ಲಿ ಹೋಗೋದಾ? ನೀವು ಕಾರ್ ತೊಗೊಂಡೋಗಿ. ಸರಿ, ಬರ್ತೀನಿ.